ಫಾರ್ಮಲ್ ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಬೆಳ್ತಂಗಡಿ ತಾಲೂಕಿನ ಸಂಬೋಲ್ಯದಲ್ಲಿ ನಡೆದಂತಹ ಘಟನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. 15 ವರ್ಷದ 9ನೇ ತರಗತಿಯ ಯುವಕ ಸುಮಂತ್ ಅನ್ನುವಂಥವರ ನಿಗೂಢ ಸಾವು ಅಂತ ಹೇಳಿದ್ರೆ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನುವಂತ ವಿಚಾರದಲ್ಲಿ ಅಸಹಜ ಸಾವನ್ನು ಕೂಡ ದಾಖಲು ಮಾಡಲಾಗಿತ್ತು. ನಂತರ ಅದನ್ನು ಕೊಲೆಯನ್ನಾಗಿ ದಾಖಲು ಮಾಡಿ 4 ಟೀಮ್ ಅನ್ನು ರಚನೆ ಮಾಡಿ ಈಗ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಆ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇಂಚಿಂಚಾಗಿ ಏನೆಲ್ಲ ನಡೆದಿತ್ತು ಅನ್ನುವಂತ ವಿಚಾರದಲ್ಲಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅವರ ಮನೆಯ ಹಿಂದ್ಗಡೆ ಇರುವಂತಹ ಬಾಗಿಲು, ಸೊ ಅದನ್ನು ಅವನು ಒಳಗಡೆಯಿಂದ ಓಪನ್ ಮಾಡಿ ನಂತರ ಇಲ್ಲಿಂದ ಬಂದು ನಂತರ ಅದನ್ನು ಕ್ಲೋಸ್ ಮಾಡಿ ಇಲ್ಲಿ ಲಾಕ್ ಕೂಡ ಹಾಕದೆ ಏನೋ ಪೂಜೆಗೆ ಹೋದ ನಂತರ ಪೂಜೆಯಿಂದ ವಾಪಸ್ ಬಂದ ನಂತರ ಇದನ್ನು ಓಪನ್ ಮಾಡಿ ನಂತರ ಅವನು ಲಾಕ್ ಹಾಕಿ ಮಲಗ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ, ಅಂದ್ರೆ ಮನೆಯವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಅನ್ನುವಂತಹ ವಿಚಾರದಲ್ಲಿ. ಇದು ಮನೆ ಅವರದ್ದು, ಅದರ ಪಕ್ಕದಲ್ಲೇ ಇರುವಂತದ್ದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಎಲ್ಲ ಇದೆ. ಎದ್ದ ತಕ್ಷಣ ಕಿರುಬಾಗಿಲಿನಿಂದ ಹೊರಗಡೆ ಬಂದು ನಂತರದಲ್ಲಿ ಇಲ್ಲಿ ಸ್ನಾನವನ್ನು ಕೂಡ ಮಾಡಿ ಹೋಗಿ ಬಟ್ಟೆಯನ್ನು ಚೇಂಜ್ ಮಾಡಿ ನಂತರದಲ್ಲಿ ಇದೇ ದಾರಿಯಾಗಿ ಹೋಗ್ತಾ ಇದ್ದ ಅನ್ನುವಂತಹ ವಿಚಾರದಲ್ಲಿ. ಆದ್ರೆ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡ್ತಾ ಇರಲಿಲ್ಲ, ಓಪನ್ ಮಾಡ್ತಾ ಇದ್ದ. ಯಾವುದೇ ಕಾರಣಕ್ಕೂ ಮನೆಯವರಿಗೆ ತೊಂದರೆ ಕೊಡಬಾರ್ದು, ನಾನು ಬಂದ ನಂತರ ನಾನೇ ಬಾಗಿಲು ಹಾಕಿ ಮಲಗ್ತೀನಿ ಅನ್ನುವಂತಹ ವಿಚಾರ. ತನ್ನ ಮನೆಯಿಂದ 4:45 ಗಂಟೆಯ ಸಮಯದಲ್ಲಿ ಎದ್ದೇಳಿ ಧನುಪೂಜೆಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಇದೇ ದಾರಿಯಾಗಿ ನಡೆದುಕೊಂಡು ಕೂಡ ಬರ್ತಾ ಇದ್ದ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಪಕ್ಕದಲ್ಲೇ ಮತ್ತೊಂದು ಕೆರೆ ಕೂಡ ಇದೆ, ಒಂದೆರಡು ಕೆರೆ ಕೂಡ ಇದೆ. ಬರೀ ಆ ಕೆರೆ ಮಾತ್ರ ಇರುವಂಥದ್ದು ಅಲ್ಲ, ಅವನು ಏನು ಅಲ್ಲಿ ಬಿದ್ದಿದ್ದ, ಅವನು ಏನು ಸಾವನ್ನಪ್ಪಿದ್ದ ಅಲ್ಲಿರುವಂತಹ ಕೆರೆ ಮಾತ್ರ ಇರುವಂಥದ್ದು ಅಲ್ಲ, ಇಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಒಂದಷ್ಟು ಕೆರೆ ಇದೆ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಮುಂದ್ಗಡೆ ಒಂದು ಮನೆ ಇದೆ, ಮನೆಯ ಪಕ್ಕದಲ್ಲೇ ರೋಡ್ ಕೂಡ ಇರುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು. ಈ ಕಡೆಯಿಂದ ಧನುಷ್ ನಡೆದುಕೊಂಡು ಬರ್ತಾ ಇದ್ದ 4:45 ಗಂಟೆಯ ಸಮಯದಲ್ಲಿ ಮುಂಜಾನೆ ಈ ದಾರಿಯಿಂದ ನಡೆದುಕೊಂಡು ಹೋಗ್ತಾ ಇದ್ದ. ಈ ರೂಟ್ನ ಒಂದು 500 ಮೀಟರ್ ದೂರದಲ್ಲೇ ಇರುವಂಥದ್ದು ಆ ಕೆರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದರ ಎದುರುಗಡೆಗೆ ಒಂದು ಮನೆ ಕೂಡ ಇದೆ, ಅಲ್ಲಿ ಮನೆಯಲ್ಲಿ ನಾಯಿ ಕೂಡ ಇದೆ. ನಾಯಿ ಯಾವುದೇ ರೀತಿಯಾಗಿ ಸದ್ದು ಮಾಡಿಲ್ಲ, ಅದರ ಬದಲಾಗಿ ಆ ಸೈಡಲ್ಲಿ ಇರುವಂತಹ ಈ ತೋಟದ ಸೈಡಲ್ಲಿ ಒಂದಷ್ಟು ಮನೆ ಇದೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ನಮಗೆ ಕೊಟ್ಟಿರುವಂತಹ ಮಾಹಿತಿ. ಸೊ ಆ ಸೈಡಲ್ಲಿ ಇರುವಂತಹ ಮನೆಯ ನಾಯಿಗಳು ಅಂದಾಜು 5:30ರಿಂದ 5:30ಯ ಸಮಯದಲ್ಲಿ ಬೊಗಳೋಕೆ ಶುರು ಮಾಡಿದೆ, ಸದ್ದು ಮಾಡಿದೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ನಮಗೆ ಕೊಟ್ಟಿರುವಂತಹ ಮಾಹಿತಿ. ವಿಚ್ ಮೀನ್ಸ್ ಮೇಲ್ನೋಟಕ್ಕೆ ಗೊತ್ತಾಗುವಂತಹ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಮನೆಯ ನಾಯಿ ಯಾವುದೇ ಕಾರಣಕ್ಕೂ ಬೊಗಳಿಲ್ಲ, ಸದ್ದು ಮಾಡಿಲ್ಲ. ಆ ಮನೆಯ ನಾಯಿಗಳು ಸದ್ದು ಮಾಡಿದೆ, ಬೊಗಳೋಕೆ ಶುರು ಮಾಡಿದೆ, ಅದು ಈ ಮನೆಯವರಿಗೂ ಕೂಡ ಕೇಳಿದೆ ಅನ್ನುವಂತಹ ವಿಚಾರದಲ್ಲಿ. ವಿಚ್ ಮೀನ್ಸ್ ಏನಾದ್ರೂ ಕೊಲೆ ಮಾಡಿ ಆ ಸೈಡಲ್ಲಿ ಓಡಿ ಹೋಗಿರಬಹುದಾ ಅನ್ನುವಂಥ ವಿಚಾರದಲ್ಲಿ ನೋಡಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಗೊತ್ತಾಗಬೇಕಾಗಿದೆ ಏನಾಗಿದೆ ಅನ್ನುವಂಥ ವಿಚಾರದಲ್ಲಿ. ಈ ಒಂದು ಕಾಲು ದಾರಿಯಲ್ಲೇ ಅವನು ನಡೆದುಕೊಂಡು ಹೋಗಬೇಕು, ಅಕ್ಕಪಕ್ಕ ಸುತ್ತ ಅಡಿಕೆ ತೋಟಗಳು ಕೂಡ ಇದೆ. ಸೊ ಹೀಗಿರ್ಬೇಕಾದ್ರೆ ಅಡಿಕೆ ಕದಿಯೋಕೆ ಬಂದಂಥ ಕಳ್ಳರು ಏನಾದರೂ ಈ ರೀತಿಯಾಗಿ ಮಾಡಿರಬಹುದಾ ಅನ್ನುವಂಥ ವಿಚಾರದಲ್ಲಿ ಮನೆಯವ್ರ ಹತ್ರ ಕೇಳಿದಾಗ ಯಾವುದೇ ಕಾರಣಕ್ಕೂ ಅಡಿಕೆ ಕದಿಯುವಂಥ ಕಳ್ಳರು ಇದುವರೆಗೂ ಬರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಅವರ ಮನೆಯವರು ಕೂಡ ಹೇಳಿರುವಂಥದ್ದು. ಗೊತ್ತಿಲ್ಲ, ಏನಾದರೂ ಬೇರೆ ರೀತಿಯ ಚಟುವಟಿಕೆ ನಡೀತಾ ಇದ್ದಂತಹ ಸಮಯದಲ್ಲಿ ಇವನು ನೋಡಿದ್ನ ಅನ್ನುವಂತಹ ವಿಚಾರದಲ್ಲಿ ತುಂಬಾ ಬೋಲ್ಡ್ ಆಗಿದ್ದ ಈ ವ್ಯಕ್ತಿ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸದ್ಯಕ್ಕೆ ಬರಲಿಲ್ಲ. ಮೇಲ್ನೋಟಕ್ಕೆ ಏಟಾಗಿರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಆ ಏಟಾಗಿರುವಂತಹ ಸಮಯದಲ್ಲಿ ಅದು ಡಾಕ್ಟರ್ನ ಮಾಹಿತಿಯ ಮೇರೆಗೆ ಅದನ್ನು ಕೊಲೆಯಾಗಿ ದಾಖಲು ಮಾಡಿ ತನಿಖೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಬರೀ ತನಿಖೆಯಲ್ಲ, 4 ತಂಡವನ್ನು ಕೂಡ ಪೊಲೀಸರು ರಚಿಸಿರುವಂಥದ್ದು. ಸೊ ಹಾಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಇದರ ಒಳಗಡೆ ಏನೋ ಇದೆ ಅಂತ ಹೇಳಿ ಆ ತೋಟದಿಂದ ನಡೆದುಕೊಂಡು ಬಂದಂತಹ ಸುಮಂತ್ ಈ ದಾರಿಗೆ ಬರಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಸ್ಟೆಪ್ ಕೂಡ ಇದೆ. ಸೊ ಈ ದಾರಿಗೆ ಬರುವಂತ ಸಮಯದಲ್ಲಿ ನನ್ನ ರೈಟ್ ಸೈಡ್ಗೆ ಒಂದು ಕೆರೆ ಕೂಡ ಇದೆ, ಅಲ್ಲಿ ಆ ಸುಮಂತ್ನ ಡೆಡ್ ಬಾಡಿ ಕೂಡ ಸಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ಒಂದಷ್ಟು ಆಂಗಲ್ ಅಲ್ಲಿ ನಾವು ಥಿಂಕ್ ಮಾಡುವಂತಹ ಸಮಯದಲ್ಲಿ ಒಂದು ವೇಳೆ ಈ ಸುಮಂತ್ ಈ ದಾರಿಯಿಂದ ನಡೆದುಕೊಂಡು ಬಂದಂತಹ ಸಮಯದಲ್ಲಿ ಕಾಲು ಜಾರಿ ಏನಾದ್ರೂ ಬಿದ್ದಿದ್ರೆ, ಕತ್ತಲು ಅಂತ ಹೇಳಿದ್ರೆ ಮುಂಜಾನೆ 5:30 ಗಂಟೆಯ ಸಮಯಕ್ಕೆ ಏನಾದ್ರೂ ಕಾಲು ಜಾರಿ ಬಿದ್ದಿದ್ರೆ ಪಕ್ಕದಲ್ಲೇ ಒಂದೊಂದು ಹಳ್ಳ ಕೂಡ ಇದೆ, ಆ ಹಳ್ಳದ ಒಳಗೆ ಅಥವಾ ತೋಡಿನಲ್ಲಿ ಆತ ಬೀಳ್ಬೇಕಿತ್ತು ಒಂದು ವೇಳೆ ಕಾಲು ಜಾರಿ ಬಿದ್ದಿದ್ರೆ. ಬಟ್
ಆ ಕೆರೆಯಲ್ಲಿ ಹೇಗೆ ಬಿದ್ದ ಅನ್ನುವಂಥ ವಿಚಾರ ಇಲ್ಲಿ ಅನುಮಾನ ಕೂಡ ಮೂಡುವಂಥದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಂತ ಸುಮಂತ್ ಅಂತ ಹೇಳಿದ್ರೆ ಇದು ಫಸ್ಟ್ ಟೈಮ್ಗೆ ಈ ದಾರಿಯಲ್ಲಿ ನಡೆದುಕೊಂಡು ಬರುವಂಥದ್ದು ಅಲ್ಲ. ರೆಗ್ಯುಲರ್ ಆಗಿ 13 ವರ್ಷದಿಂದಲೂ ಕೂಡ ಈ ದಾರಿಯಿಂದಲೇ ಸುಮಂತ್ ನಡೆದುಕೊಂಡು ಬರ್ತಾ ಇದ್ದ. ಅವನಿಗೆ ಎಷ್ಟೇ ಕತ್ತಲಾದ್ರೂ ಕೂಡ ಖಂಡಿತವಾಗ್ಲೂ ಈ ದಾರಿ ಏನು ಎತ್ತ ಅಂತೇಳಿ ಗೊತ್ತಾಗ್ತಾ ಇತ್ತು. ಅದಲ್ಲದೆ ಟಾರ್ಚ್ ಕೂಡ ಇತ್ತು. ಸೊ ಹೀಗಿರ್ಬೇಕಾದ್ರೆ ಒಂದ್ ವೇಳೆ ಅವನು ಕಾಲ್ ಜಾರಿ ಬೀಳ್ತಾ ಇದ್ರೆ ಖಂಡಿತವಾಗ್ಲೂ ಈ ತೋಡಿನಲ್ಲಿ ಅವನು ಬೀಳ್ಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಅಲ್ಲಿ ಇದ್ದ ಅಥವಾ ಆ ಕೆರೆಯ ಒಳಗಡೆ ಅವನ ಡೆಡ್ ಬಾಡಿ ಸಿಕ್ಕಿತ್ತು ಅನ್ನುವಂತಹ ವಿಚಾರದಲ್ಲಿ ಕೂಡ ಇಲ್ಲಿ ಸಂಶಯ ಮೂಡುವಂಥದ್ದು. ಅದೇ ರೀತಿ ಒಂದು ಶೆಡ್ ಕೂಡ ಇದೆ, ಆ ಒಂದು ಕೆರೆಯ ಪಕ್ಕ ಒಂದು ಶೆಡ್ ಕೂಡ ಇದೆ. ಸೊ ಈ ಶೆಡ್ ಅಲ್ಲಿ ಯಾರಾದ್ರೂ ಕುಳಿತಿದ್ರ, ಅವನಿಗೆ ವೈರಿಗಳು ಯಾರು ಇಲ್ಲ ಅನ್ನುವಂತ ವಿಚಾರದಲ್ಲಿ ಮನೆಯವರು ಕೂಡ ಹೇಳ್ತಾ ಇದ್ರು, ಅಥವಾ ಈ ಶೆಡ್ ಅಲ್ಲಿ ಏನಾದ್ರೂ ಬೇರೆ ರೀತಿಯ ಚಟುವಟಿಕೆ ನಡೀತಾ ಇತ್ತ. ಸುಮಂತ್ ಬರುವಾಗ ಅದನ್ನು ನೋಡಿದಂತ ಸಮಯದಲ್ಲಿ ಏನಾದ್ರೂ ಆಗಿರ್ಬೋದಾ ಅನ್ನುವಂಥ ವಿಚಾರದಲ್ಲಿ, ಅಥವಾ ನಾಯಿಗಳು ಏನಾದ್ರೂ ಅಟ್ಯಾಕ್ ಮಾಡಿರಬಹುದಾ ಅನ್ನುವಂಥ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಳು ಜಾರಿ ಬಿದ್ದಿರುವಂಥದ್ದು ಅಲ್ಲವೇ ಅಲ್ಲ ಅಂತೇಳಿ ನಮ್ಗೆ ಇಲ್ಲಿ ಗೊತ್ತಾಗುವಂಥದ್ದು. ಅದೇ ರೀತಿ ಪೊಲೀಸರು ಕೂಡ ಒಂದು 4 ಟೀಮನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅವರಿಗೂ ಕೂಡ ಇದರ ಮೇಲೆ ಸಂಶಯ ಇದೆ. ಅಸಹಜ ಸಾವು ಅಲ್ಲವೇ ಅಲ್ಲ, ಇದು ಕೊಲೆ ಅಂತೇಳಿ ಅವರಿಗೆ ಗೊತ್ತಾಗಿದೆ. ಸೊ ಆ ಕಾರಣಕ್ಕಾಗಿ 4 ಟೀಮ್ ಕೂಡ ಮಾಡಿರುವಂಥದ್ದು. ಚೂರು ಮುಂದೆ ಹೋದಾಗ ಸೊ ಅಲ್ಲಿ ಬ್ಲಡ್ ಕೂಡ ಇರುತ್ತೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಅಂತ ಹೇಳಿದ್ರೆ ಪೊಲೀಸ್ ಡಾಗ್ ಏನು ಬಂದಿತ್ತು ಅದು ಕೂಡ ಇಲ್ಲಿಯವರೆಗೆ ಬರುತ್ತೆ, ನಂತರದಲ್ಲಿ ವಾಪಸ್ ಹೋಗುತ್ತೆ, ಇಲ್ಲಿಂದ ಮುಂದೆ ಯಾವುದೇ ಕಾರಣಕ್ಕೆ ಹೋಗಿಲ್ಲ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಮತ್ತೆ ಇಲ್ಲಿ ಒಂದಷ್ಟು ಬ್ಲಡ್ ಕೂಡ ಇತ್ತು ಅನ್ನುವಂತಹ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಆಕ್ಚುಲಿ ಅವನು ಈ ದಾರಿಯಿಂದ ಬಂದು ಈ ಕಡೆಯಿಂದ ಹೋಗಿ ನಂತರ ಅಲ್ಲಿ ಒಂದು ಎಂಡ್ ಅಲ್ಲಿ ಸೈಕಲ್ ಕೂಡ ಇಡ್ತಾ ಇದ್ದ. ಆ ಸೈಕಲ್ ಅನ್ನು ಹಿಡಿದುಕೊಂಡು ಅವನ ಗೆಳೆಯರ ಜೊತೆಗೆ ಅವನು ಟೆಂಪಲ್ಗೆ ಕೂಡ ಹೋಗ್ತಾ ಇದ್ದ. ಆದ್ರೆ ಇಲ್ಲಿವರೆಗೆ ಬಂದಂತಹ ಸುಮಂತ್ ನಂತರ ಈ ದಾರಿಯಲ್ಲಿ ಒಂದಷ್ಟು ಬ್ಲಡ್ ಕೂಡ ಇತ್ತು. ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ತಾಳೆಗರಿಯಲ್ಲಿ ಒಂದಷ್ಟು ಬ್ಲಡ್ ಕೂಡ ಇದೆ, ಅದು ಸುಮಂತ್ನ ಬ್ಲಡ್ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಅದೇ ರೀತಿ ಈ ಜಾಗ ಏನಿದೆ, ಸೊ ಆಕ್ಚುಲಿ ಇದು ತೋಟದ ಕೆಳಗಿನ ಭಾಗ, ಇದು ತೋಡಿದೆ ಏನಿದೆ ಅದರ ಕೆಳಗಡೆ ಇರುವಂತದ್ದೇ ತೋಟ. ಸೊ ಅವನಿಗೆ ಮೇಲ್ಗಡೆ ಹೋಗುವಂತಹ ದಾರಿ, ಅವನು ಸುಮಂತ್ ಹೋಗ್ತಾ ಇದ್ದಂತಹ ದಾರಿ ಅದು ಮೇಲ್ಗಡೆಯಿಂದ ಸೀದಾ ಟೆಂಪಲ್ಗೆ ಹೋಗ್ತಾ ಇದ್ದಂತಹ ದಾರಿ, ಅಥವಾ ಸೈಕಲ್ ಎಲ್ಲ ಇಡ್ತಾ ಇದ್ದ ಅಲ್ಲಿಗೆ ಹೋಗ್ತಾ ಇದ್ದಂತಹ ದಾರಿ. ಬಟ್ ಇಲ್ಲಿ ಈ ತೋಟದಲ್ಲೂ ಕೂಡ ಒಂದಷ್ಟು ಬ್ಲಡ್ ಇತ್ತು ಅನ್ನುವಂತಹ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಹಾಗಾದ್ರೆ ಈ ತೋಟಕ್ಕೆ ಸುಮಂತ್ ಬಂದಿರುವಂತದ್ದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ನಮಗೆ ಮೂಡುವಂಥದ್ದು. ಅಂತ ಹೇಳಿದ್ರೆ ಕೆರೆಗೆ ಬಿದ್ರೆ ಅವನು ಈ ತೋಟದಲ್ಲಿ ಬ್ಲಡ್ ಬರೋಕೆ ಚಾನ್ಸೇ ಇಲ್ಲ ಅನ್ನುವಂತ ವಿಚಾರದಲ್ಲಿ ಮತ್ತೆ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಈ ಕಲ್ಲಲ್ಲಿ ತುಂಬಾ ಬ್ಲಡ್ ಕೂಡ ಇತ್ತು. ಅದು ಕೂಡ ಇವಾಗ್ಲೂ ಸ್ಟೈನ್ ಕಾಣ್ತಾ ಇದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಕಲ್ಲಲ್ಲಿ ತುಂಬಾ ಬ್ಲಡ್ ಕೂಡ ಇದೆ. ಸೊ ಯಾವ ಕಾರಣಕ್ಕಾಗಿ ಬ್ಲಡ್ ಈ ಕಲ್ಲಲ್ಲಿ ಬಂತು ಅನ್ನುವಂತ ವಿಚಾರದಲ್ಲಿ, ಸೊ ಒಂದು ವೇಳೆ ಬಿದ್ದಿದ್ರೆ ಬ್ಲಡ್ ಆಗೋಕೆ ಚಾನ್ಸೇ ಇಲ್ಲ. ಮತ್ತೆ ಅವನು ನೀರನ್ನು ಕೂಡ ಕುಡಿದಿಲ್ಲ ಅನ್ನುವಂತಹ ವಿಚಾರದಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಏನಾದ್ರೂ ಕೆರೆಗೆ ಬಿದ್ದರೆ ಖಂಡಿತವಾಗ್ಲೂ ನೀರನ್ನು ಕೂಡ ಕುಡಿಬೇಕಿತ್ತು, ಅವನ ಹೊಟ್ಟೆಯಲ್ಲಿ ನೀರು ಕೂಡ ಇರಬೇಕಾಗಿತ್ತು, ಆ ನೀರು ಕೂಡ ಇರಲಿಲ್ಲ. ಮತ್ತೊಂದು ಏನು ಅಂತ ಹೇಳಿದ್ರೆ ಅವನು ರೆಗ್ಯುಲರ್ ಆಗಿ ಆ ರೋಡಲ್ಲೇ ಹೋಗ್ತಾ ಇದ್ದ. ಒಂದು ವೇಳೆ ಈ ರೋಡಲ್ಲಿ ಏನಾದ್ರೂ ಬಂದ್ರೆ, ಇದು ರೋಡ್ ಅಲ್ಲ ಆಕ್ಚುಲಿ, ಇದರಲ್ಲಿ ಏನಾದ್ರೂ ಬಂದಿದ್ರೆ ಇಲ್ಲಿ ಏನಾದ್ರೂ ಕಾಲ್ ಜಾರಿ ಮಂಡೆಗೆ ಏಟಾಗಿ ತಲೆಗೆ ಏಟಾಗಿ ಅವನು ಕೆರೆಯ ಒಳಗಡೆ ಬಿದ್ದಿದ್ರೆ, ಇಲ್ಲಿ ಬ್ಲಡ್ ಇದ್ರೆ ಆ ಒಂದು ತೋಟದಲ್ಲಿ ಬ್ಲಡ್ ಇರೋಕೆ ಕಾರಣ ಏನು? ಒಂದು ವೇಳೆ ಕೆರೆಗೆ ಬಿದ್ದಿದ್ರೆ ನಂತರ ಕೆರೆಯಿಂದ ಎದ್ದು ಓಡಿ ಹೋಗಕ್ಕೆ ಶುರು ಮಾಡಿದ್ನ ಅಥವಾ ಓಡಿ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂಥ ವಿಚಾರದಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಾಲು ಜಾರಿ ಕೆರೆಗೆ ಬಿದ್ದಿರುವಂಥದ್ದು ಅಲ್ಲವೇ ಅಲ್ಲ. ಏನೋ ಒಂದು ನಡೆದಿದೆ, ಅದು ಏನು ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಬಯಲಾಗಬೇಕಾಗಿದೆ. ನನ್ನ ಪ್ರಕಾರ ಪೊಲೀಸರಿಗೆ ಈಗಾಗಲೇ ಕ್ಲೂ ಕೂಡ ಸಿಕ್ಕಿರ್ಲೂಬಹುದು. ಕೊಲೆ ಮಾಡೋಕ್ಕೂ ಯಾರಾದ್ರೂ ಸಂಚನ್ನು ರೂಪಿಸಿದ್ರ, ಅಥವಾ ದರೋಡೆ ಮಾಡೋಕೆ ಯಾರಾದ್ರೂ ಬಂದಿದ್ರ, ಬೇರೆ ರೀತಿಯ ಚಟುವಟಿಕೆ ಈ ಪ್ರದೇಶದಲ್ಲಿ ನಡೆಸ್ತಾ ಇದ್ರ, ಆ ಸಮಯದಲ್ಲಿ ಸುಮಂತ್ ಇದನ್ನು ನೋಡಿದ್ನ, ಈ ಕಾರಣಕ್ಕಾಗಿ ಇವನು ನೋಡಿದ್ದಾನೆ ಅನ್ನುವಂತ ವಿಚಾರದಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರ, ಅಥವಾ ನಡೆದುಕೊಂಡು ಹೋಗುವಂತ ಸಮಯದಲ್ಲಿ ಯಾರಾದ್ರೂ ಬಂದು ಅವನಿಗೆ ತಡೆದು ಅವನನ್ನು ನಿಲ್ಲಿಸಿ ಅವನಿಗೆ ತಲೆಗೆ ಬಡಿದಿದ್ರ ಅನ್ನುವಂತ ವಿಚಾರದಲ್ಲಿ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈ ಕೇಸ್. ಪೊಲೀಸರು ಯಾವ ರೀತಿಯಾಗಿ ಈ ಕೇಸನ್ನು ಭೇದಿಸ್ತಾರೆ, ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾರೆ, ಇದು ಅಸಹಜ ಸಾವು ಅಥವಾ ಕೊಲೆನೋ ಅಂತ ಹೇಳಿ
ರೆಗ್ಯುಲರ್ ಆಗಿ ಅವನು ಧನು ಪೂಜೆಗೆ ಹೋಗುವಂತ ಸಮಯದಲ್ಲಿ ಆ ದಾರಿಯಿಂದ ನಡೆದುಕೊಂಡು ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೊಂದು ಮನೆ ಇದೆ, ಆ ಮನೆಯ ಪಕ್ಕದಲ್ಲಿ ಅವನು ಸೈಕಲ್ ಅನ್ನು ಕೂಡ ಇಡ್ತಾ ಇದ್ದ. ಅಂತ ಹೇಳಿದ್ರೆ ಆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಸೈಕಲ್ ಕೂಡ ಕೊಂಡೋಗೋಕೆ ಆಗುದಿಲ್ಲ. ಸೊ ಈ ಕಾರಣಕ್ಕಾಗಿ ಅವನು ಸೈಕಲ್ ಅನ್ನು ಇಲ್ಲಿ ಇಟ್ಟು ಹೋಗ್ತಾ ಇದ್ದ. ಇಲ್ಲಿ ಒಂದಷ್ಟು ಫ್ರೆಂಡ್ಸ್ ಕೂಡ ಅವನ ಬರ್ತಾ ಇದ್ರು. ಫ್ರೆಂಡ್ಸ್ ಜೊತೆಯಾದ ನಂತರ ಅವರು ಈ ಮಾರ್ಗದಿಂದಾಗಿ ಧನು ಪೂಜೆಗೆ ಕೂಡ ಹೋಗ್ತಾ ಇದ್ದಂಥದ್ದು. ಅಂತ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿಗೆನೆ ಬರ್ತಾ ಇದ್ರು ಅವನನ್ನು ಕರೆದುಕೊಂಡು ಹೋಗೋಕೆ ಅನ್ನುವಂಥ ವಿಚಾರದಲ್ಲಿ. ನಿಂಗೆ ಒಬ್ಬನಿಗೆ ಹೋಗೋಕೆ ಹೆದರಿಕೆ ಆಗೋದಿಲ್ವಾ ಅನ್ನುವಂಥ ವಿಚಾರದಲ್ಲಿ ಮನೆಯವರು ಕೇಳಿದಂತಹ ಸಮಯದಲ್ಲಿ ನಂತರ ಫ್ರೆಂಡ್ಸ್ ಕೂಡ ಇಲ್ಲಿಗೇನೆ ಬರ್ತಾ ಇದ್ರು. ಈ ಸೈಕಲ್ ಇಡುವಂಥ ಜಾಗಕ್ಕೆ ಬಂದು ಅವನನ್ನು ಕರೆದುಕೊಂಡು ಕೂಡ ಹೋಗ್ತಾ ಇದ್ರು ಈ ಧನು ಪೂಜೆಗೆ ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಕೊಟ್ಟಿರುವಂತಹ ಮಾಹಿತಿ. ಆ ದಿನ ಕೂಡ ಅವನ ಫ್ರೆಂಡ್ಸ್ ಕೂಡ ಇಲ್ಲಿವರೆಗೆ ಬಂದಿದ್ರು. ಅವರ ಹತ್ರ ಮೊಬೈಲ್ ಏನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಇಲ್ಲಿವರೆಗೂ ಬಂದಿದ್ರು. ಬಂದ ನಂತರ ಅವನು ಬರದೇ ಇದ್ದ ಕಾರಣಕ್ಕಾಗಿ ಒಂದಷ್ಟು ಹೊತ್ತು ಕಾದು ಅವರು ವಾಪಸ್ ಕೂಡ ಧನು ಪೂಜೆಗೆ ಹೋಗಿರ್ತಾರೆ. ನಂತರ ಮನೆಗೆ ವಾಪಸ್ ಬಂದಾಗ ಆಂಟಿ ಯಾಕೆ ಸುಮಂತ್ ಬರ್ಲಿಲ್ಲ ಧನು ಪೂಜೆಗೆ ಅಂತೇಳಿ ಕೇಳಿದಂತ ಸಮಯದಲ್ಲಿ ಇವರಿಗೆ ಗೊತ್ತಾಗಿರುವಂಥದ್ದು ಈ ವಿಚಾರ. ನಂತರ ಹುಡುಕೋಕೆ ಶುರು ಮಾಡಿದಾಗ ಸುಮಂತ್ನ ಮೃತದೇಹ ಕೂಡ ಆ ಕೆರೆಯಲ್ಲಿ ಸಿಕ್ಕಿರುವಂಥದ್ದು. ಸೊ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಿದಾಗ ಏನು ಅರ್ಥ ಆಗುವಂಥದ್ದು ಅಂತ ಹೇಳಿದ್ರೆ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದ ಸುಮಂತ್ ಅನ್ನುವಂತಹ ವಿಚಾರದಲ್ಲಿ. ಈ ಸೈಕಲ್ ಅನ್ನು ಕಂಪ್ಲೀಟ್ ಆಗಿ ನೋಡಿದಾಗ ನಿಮ್ಗೆ ಇದಕ್ಕೊಂದು ಬಲ್ಬ್ ಅನ್ನು ಕೂಡ ಹಾಕಿದ್ದ ಮುಂದುಗಡೆಗೆ, ಮತ್ತೆ ಎದುರಿನ ಫ್ರಂಟ್ ಟೈರ್ ಏನಿದೆ ಅದಕ್ಕೂ ಒಂದು ಬಲ್ಬ್ ಅನ್ನು ಕೂಡ ಹಾಕಿದ್ದ. ನಂತರ ಹಿಂದ್ಗಡೆ ಏನು ಟೈರ್ ಇದೆ ಅದಕ್ಕೂ ಒಂದು ಕೂಡ ಬಲ್ಬ್ ಅನ್ನು ಹಾಕಿದ್ದ. ಅಂತ ಹೇಳಿದ್ರೆ ಚಾರ್ಜರ್ ಬ್ಯಾಟ್ರಿ ಏನಿದೆ ಅದನ್ನು ಕೂಡ ಫಿಕ್ಸ್ ಮಾಡಿದ್ದ. ಸೊ ಕತ್ತಲೆಗೆ ಹೋಗುವಂತ ಸಮಯದಲ್ಲಿ ಅವನು ಇದನ್ನೇ ಯೂಸ್ ಮಾಡ್ತಾ ಇದ್ನ ಅನ್ನುವಂತಹ ವಿಚಾರದಲ್ಲಿ ಅಂತ ಹೇಳಿದ್ರೆ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದ ಅಂತ ಹೇಳಿ. ಸೊ ರನ್ ಆಗ್ತಾ ಇದ್ದಾಗ ಈ ಲೈಟ್ ಕೂಡ ಉರಿತಾ ಇತ್ತು. ಇವನೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಇದನ್ನೆಲ್ಲ ಮಾಡಿರುವಂಥದ್ದು. ಈ ಬ್ಯಾಟ್ರಿಯನ್ನು ಮನೆಗೆ ಹೋಗಿ ಚಾರ್ಜ್ ಅನ್ನು ಕೂಡ ಮಾಡ್ತಾ ಇದೆ. ನಂತರ ವಾಪಸ್ ಬಂದು ಅದನ್ನು ಸಿಕ್ಕಿಸಿ ನಂತರದಲ್ಲಿ ಅದಕ್ಕೆ ವೈರ್ ಎಲ್ಲ ಕನೆಕ್ಷನ್ ಅನ್ನು ಕೊಟ್ಟು ಸೈಕಲ್ ಅನ್ನು ಬಿಟ್ಟುಕೊಂಡು ಹೋಗ್ತಾ ಇದ್ದ ರಾತ್ರಿಯ ಸಮಯದಲ್ಲಿ, ಮುಂಜಾನೆ ಅನ್ನುವಂಥ ವಿಚಾರದಲ್ಲಿ. ಎಷ್ಟು ಕ್ರಿಯೇಟಿವ್ ಆಗಿದ್ದ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಸೊ ಇದೇ ಕಾರಣಕ್ಕಾಗಿ ಅವನು ಪ್ರಾಜೆಕ್ಟ್ ಅನ್ನು ಕೂಡ ಮಾಡಿರುವಂಥದ್ದು. ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ಸ್ ಗಳಾಗಿರ್ಬೋದು, ಒಂದಷ್ಟು ಕಸಗಳು ಕೂಡ ಬರುತ್ತೆ ನೀರಿನಲ್ಲಿ. ಸೊ ಅದನ್ನು ಸೈಡಿಗೆ ಹಾಕುವಂತ ಪ್ರಾಜೆಕ್ಟ್ ಅನ್ನು ರಿವರ್ ಕ್ಲೀನಿಂಗ್ ಮೆಷಿನ್ ಅನ್ನುವಂತ ರೀತಿಯಲ್ಲಿ ಫೈಂಡ್ ಔಟ್ ಕೂಡ ಮಾಡಿದ್ದ. ಅದು ನಮಗೆ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಅದು ಟರ್ನ್ ಆದ ನಂತರ ಅದಕ್ಕೂ ಒಂದು ಮೋಟರ್ ಅನ್ನು ಫಿಕ್ಸ್ ಮಾಡಿದ್ದಾನೆ. ಆ ಮೋಟರ್ ಏನು ತಿರುಗುತ್ತೆ, ಅದು ತಿರುಗಿದ ನಂತರ ತಿರುಗಿ ಆ ಕಸಗಳು ಒಂದು ಮೂಳೆಗೆ ಸೇರುತ್ತೆ. ಶುದ್ಧ ನೀರು ಏನಿದೆ ಅದು ಹೋಗ್ಬೇಕು ಅನ್ನುವಂತ ವಿಚಾರದಲ್ಲಿ, ಕಸದ ನೀರು ಯಾವುದೇ ಕಾರಣಕ್ಕೂ ಇರಬಾರ್ದು ಅನ್ನುವಂತ ವಿಚಾರದಲ್ಲಿ ಇವನು ಪ್ಲಾನ್ ಮಾಡಿರುವಂಥದ್ದು. ಅದಕ್ಕೆ ನಿರಂತರವಾಗಿ ವರ್ಕ್ ಅನ್ನು ಕೂಡ ಮಾಡಿದ್ದ. ಈ ಪ್ರಾಜೆಕ್ಟ್ ನ ಆಧಾರದ ಮೇಲೆ ಅವನು ಸೆಲೆಕ್ಟ್ ಕೂಡ ಆಗಿದ್ದ. ಸೊ ಈಗಿರ್ಬೇಕಾದ್ರೆ ಗುಜರಾತಿಗೇನು ಫ್ಲೈಟ್ ಟಿಕೆಟ್ ಕೂಡ ಆಗಿತ್ತು ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಕೊಟ್ಟಿರುವಂತಹ ಮಾಹಿತಿ. ಎಂತ ಒಂದು ದೊಡ್ಡ ಪ್ರತಿಭೆ, ನಮಗೆ ಖಂಡಿತವಾಗ್ಲೂ ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 15 ವರ್ಷದ ಬಾಲಕ ಎಷ್ಟು ದೊಡ್ಡ ಮಟ್ಟದ ಪ್ರತಿಭೆ ಇತ್ತು ಅನ್ನುವಂತ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಸೊ ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ ಅನ್ನುವಂತ ಭರವಸೆ ಕೂಡ ಇದೆ. ಸೊ SP ಅವರು 4 ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ. ಸುಮಂತ್ನ ಮನೆಗೆ ಇವತ್ತು ಪದ್ಮರಾಜ್ ರವರು ಕೂಡ ಭೇಟಿ ಮಾಡಿರುವಂತದ್ದು. ಸರ್ ಏನ್ ಹೇಳ್ತೀರಾ ಅಂತೇಳಿ ಈ ಘಟನೆಯ ಬಗ್ಗೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಿಗೂಢ ಸಾವು. ಸೊ ಈಗ ಅಸಹಜ ಸಾವು ಅಂತ ಹೇಳಿ ದಾಖಲು ಮಾಡಿದ್ರು ಪ್ರಕರಣ ಈಗ ಕೊಲೆಯಾಗಿ ಪರಿವರ್ತನೆ ಮಾಡಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮನೆಗೂ ಕೂಡ ಭೇಟಿ ಕೊಟ್ರಿ, ಏನ್ ಹೇಳೋಕೆ ಬಯಸ್ತೀರಾ ಅಂತ? ನೋಡಿ, ಪ್ರಪ್ರಥಮವಾಗಿ ಬಹಳ ದುಃಖಕರವಾದಂಥ ಘಟನೆ. ಒಂದು ಯಾರೇ ಕೂಡ ಆಗಲಿ ಈ ಥರದ ಸಾವನ್ನು ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಇಂಥ ಸಮಯದಲ್ಲಿ ಆ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥದ್ದು ನಮ್ಮ ಧರ್ಮ ಕೂಡ ಹೌದು. ಈ ನಿಟ್ಟಿನಲ್ಲಿ ನಾನು ಇವತ್ತು ಇಲ್ಲಿ ನಿನ್ನೆ ಭೇಟಿ ಕೊಡಬೇಕು ಅಂತ ಮಾಡಿದ್ದೆ. ನಿನ್ನೆ ಸ್ವಲ್ಪ ಸಮಯ ಮೀರಿ ಹೋಗಿದ್ದರಿಂದ ಇವತ್ತು ಬೆಳಿಗ್ಗೆ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಇವತ್ತು ಬಂದೆ. ಈಗ ಅವರ ತಂದೆ ತಾಯಿ ಹಾಗೆ ಅವರ ಸಹೋದರ, ಅವರ ತಂಗಿ ಕೂಡ ಇದ್ದರು, ಅವರ ಸಂಬಂಧಿಕರು ಎಲ್ಲ ಇದ್ದರು, ಭೇಟಿ ಮಾಡಿದ್ದು. ಖಂಡಿತವಾಗ್ಲೂ ನಮಗೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಭಾಳಷ್ಟು ನಂಬಿಕೆ ಇದೆ. ಈಗ ಒಳ್ಳೆಯ ಆಫೀಸರ್ಸ್ಗಳು ಈ ಜಿಲ್ಲೆಯಲ್ಲೇ ಇದ್ದಾರೆ. ಇದನ್ನು ಯಾವ ರೀತಿಯಲ್ಲಿ ಅವರು ತನಿಖೆ ನಡೆಸಬೇಕು ಅದನ್ನು ಒಳ್ಳೆಯ ರೀತಿಯಿಂದ ನಡೆಸ್ತಿದ್ದಾರೆ. ಆದಷ್ಟು ಬೇಗ ಈ ಒಂದು ಕೊಲೆ ಇದು ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಅವರು ಖಂಡಿತ ಭೇದಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ವೆಲ್ ಟ್ಯಾಲೆಂಟೆಡ್ ಆಗಿದ್ದ ಸರ್ ಹುಡುಗ, ಒಂದಷ್ಟು ಪ್ರಾಜೆಕ್ಟ್ ಅನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. 15 ವರ್ಷದಲ್ಲೇ ಇಷ್ಟು ದೊಡ್ಡ ಟ್ಯಾಲೆಂಟ್ ಇತ್ತು, ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ?
ಖಂಡಿತವಾಗ್ಲೂ ಇದೊಂದು ಬಹಳ ದೊಡ್ಡ ನಷ್ಟ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದುಕೊಂಡು ಇವತ್ತು ಬಹುಶಃ ಆ ಹುಡುಗನ ಬಗ್ಗೆ ನಾನು ನಿನ್ನೆ ಈ ರೀತಿ ಘಟನೆ ನಡೆದಾಗ ಯಾವುದೋ ಒಂದು ವೆಬ್ ನ್ಯೂಸ್ನಲ್ಲಿ ನಾನು ನೋಡಿದೆ. ಅದರಲ್ಲಿ ಈ ಬಗ್ಗೆ ವಿವರಣೆಗಳಿತ್ತು. ಆ ಹುಡುಗ ಹಾಗೆ ಅವನ ಸಹೋದರ ಕೂಡ ಇಬ್ಬರು ಕೂಡ ಬಹಳ ಪ್ರತಿಭೆ ಹೊಂದಿದ್ದಂಥವರು. ಈ ಹುಡುಗ ಕೂಡ ಒಂದು ಸೈನ್ಸ್ ಇದರಲ್ಲಿ ಕಾಂಪಿಟೇಷನಲ್ಲಿ ಗುಜರಾತಿಗೆ ಹೋಗಲಿಕ್ಕಿದ್ದ. ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಂಥದ್ದು. ಈ ಸಮಯದಲ್ಲಿ ಆ ಕುಟುಂಬದವರಿಗೆ ಆ ಭಗವಂತ ಆ ನಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಮ್ಮ ವಿಶೇಷ ಪ್ರಾರ್ಥನೆ. ಅದರೊಟ್ಟಿಗೆ ಈ ಒಂದು ಸಾವಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ನಾವು ಆ ಕುಟುಂಬದವರೊಟ್ಟಿಗೆ ಯಾವಾಗಲೂ ಇರ್ತೇನೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.